ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್, ನನ್ನ ಜೊತೆಯಲ್ಲಿದ್ದಾರೆ ನನ್ನ ಕಲೀಗ್ ಶ್ರೀಲಕ್ಷ್ಮಿ. ಸುದ್ದಿಗಳ ಕಡೆಗೆ ಗಮನ ಕೊಡ್ತಾ ಹೋಗೋಣ. ಉಗ್ರರ ಜೊತೆಗೆ ನಂಟಿರುವ ಆರೋಪದ ಅಡಿಯಲ್ಲಿ ಬಳ್ಳಾರಿಯಲ್ಲಿ ಓರ್ವನನ್ನ ಅರೆಸ್ಟ್ ಮಾಡಲಾಗಿದೆ. ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ ಸೇರಿ ವಿವಿಧೆಡೆ ದಾಳಿಗೆ ಸಂಚನ್ನ ರೂಪಿಸಲಾಗ್ತಾ ಇತ್ತು ಅನ್ನೋ ಆರೋಪ, ಹಾಗೆ ಕೆಲ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದ ಆರೋಪದ ಆಧಾರದ ಮೇಲೆ ಬಳ್ಳಾರಿಯಲ್ಲಿ ಓರ್ವನನ್ನ ಸೇರಿದಂತೆ ದೇಶದಾದ್ಯಂತ ಒಟ್ಟು 12 ಮಂದಿಯನ್ನ ಬಂಧಿಸಲಾಗಿದೆ. ಬಳ್ಳಾರಿ ನಗರದ ಕೌಲ್ ಬಜಾರ್ನ ಅಬ್ದುಲ್ ಸಲಾಂ ಅರೆಸ್ಟ್ ಆಗಿರುವ ವ್ಯಕ್ತಿ. ಆಂಧ್ರಪ್ರದೇಶದ ವಿಜಯವಾಡ ಪೊಲೀಸರ ಕಾರ್ಯಾಚರಣೆಯಲ್ಲಿ ಅಬ್ದುಲ್ ಸಲಾಂನನ್ನ ಬಂಧಿಸಲಾಗಿದೆ. ಆತನನ್ನ ಆಂಧ್ರಕ್ಕೇನೆ ಕರೆದೊಯ್ದಿದ್ದಾರೆ ಪೊಲೀಸರು. ನಿಷೇಧಿತ ಉಗ್ರ ಸಂಘಟನೆಗಳ ಜೊತೆಗೆ ಈತನಿಗೆ ಸಂಪರ್ಕ ಇತ್ತು ಅನ್ನೋ ಆರೋಪ ಇದೆ. ಮೂಲಭೂತವಾದದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡುತ್ತಿದ್ದ ಹಾಗೂ ಭಯೋತ್ಪಾದಕರ ನಂಟು ಹೊಂದದ್ದ ಅನ್ನೋ ಶಂಕೆಯ ಹಿನ್ನೆಲೆಯಲ್ಲಿ ಬಳ್ಳಾರಿ ಮೂಲದ ಈ ವ್ಯಕ್ತಿಯನ್ನು ಅರೆಸ್ಟ್ ಮಾಡಲಾಗಿರೋದು. ಈತ ಸೇರಿದಂತೆ ಒಟ್ಟು ದೇಶದ ವಿವಿಧ ರಾಜ್ಯಗಳಿಂದ ಒಟ್ಟು 12 ಮಂದಿ ಯುವಕರನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಆಂಧ್ರಪ್ರದೇಶದ ವಿಜಯವಾಡ ಪೊಲೀಸರ ಕಾರ್ಯಾಚರಣೆ ಇದು. ಕರ್ನಾಟಕ, ಆಂಧ್ರಪ್ರದೇಶ, ಬಿಹಾರ, ಮಹಾರಾಷ್ಟ್ರ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಪೊಲೀಸರು. ನಿಷೇಧಿತ ಉಗ್ರ ಸಂಘಟನೆಗಳ ಜೊತೆಯಲ್ಲಿ ಸಂಪರ್ಕ ಹೊಂದಿದ್ದ ಹಾಗೆ ಮೂಲಭೂತವಾದದ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಈತನನ್ನ ಬಂಧಿಸಲಾಗಿರೋದು. ಬಳ್ಳಾರಿ ನಗರದ 36 ವರ್ಷದ ಅಬ್ದುಲ್ ಸಲಾಂ ಬಂಧಿತ ವ್ಯಕ್ತಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ನೀಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರೇಣುಕಾರಾಧ್ಯ, ಆಂಧ್ರಪ್ರದೇಶದ ಪೊಲೀಸರ ಕಾರ್ಯಾಚರಣೆ ಬಳ್ಳಾರಿ ನಗರದ ಕೌಲ್ ಬಜಾರ್ನಿಂದ ಈತನನ್ನ ಅರೆಸ್ಟ್ ಮಾಡಲಾಗಿರೋದು. ಯಾವ ರೀತಿ ಕಾರ್ಯಾಚರಣೆ ನಡೀತು, ಈತನ ಮೇಲಿರೋ ಆರೋಪ ಏನು, ಮತ್ತಷ್ಟು ಡೀಟೇಲ್ಸ್ ಕೊಡೋದಾದ್ರೆ. ಸ್ಮಿತಾ, ಬಳ್ಳಾರಿಯ ಕೌಲ್ ಬಜಾರ್ ಪ್ರದೇಶದಲ್ಲಿ ಈ ಹಿಂದೆ ಅಂದ್ರೆ ಕಳೆದ 1.5 ವರ್ಷದ ಹಿಂದೆ ಎನ್ಐಎ ಅಧಿಕಾರಿಗಳು ದಾಳಿಯನ್ನ ಮಾಡಿ ಸುಮಾರು 4 ರಿಂದ 5 ಜನ ಭಯೋತ್ಪಾದಕರನ್ನ ಅಂದ್ರೆ ಆ ಭಯೋತ್ಪಾದಕ ಗ್ಯಾಂಗ್ನೊಂದಿಗೆ ಲಿಂಕ್ ಅನ್ನ ಹೊಂದಿರತಕ್ಕಂತ ಕೆಲವೊಂದಿಷ್ಟು ಯುವಕರನ್ನ ಬಂಧನ ಮಾಡಿದ್ರು. ಆ ಘಟನೆಯ ಬಳಿಕ ಸಾಕಷ್ಟು ವಿಚಾರದಲ್ಲಿ ಕೌಲ್ ಬಜಾರ್ನಲ್ಲಿ ಪದೇ ಪದೇ ತನಿಖೆ ಆಗ್ತಾ ಇತ್ತು. ಎನ್ಐಎ ಪದೇ ಪದೇ ಅಲ್ಲಿ ದಾಳಿಯನ್ನ ಮಾಡ್ತಾ ಇತ್ತು. ಅದಾದ ಬಳಿಕ ಅಂದ್ರೆ ಸುಮಾರು 1 ವರ್ಷದ ಬಳಿಕ ಈಗ ಮತ್ತೆ ಅದೇ ರೀತಿಯಾದ ಮತ್ತೆ ಒಂದು ಘಟನೆ ನಡೆದಿದೆ. ಅದೇನು ಅಂದ್ರೆ ಭಯೋತ್ಪಾದಕ ಸಂಘಟನೆಗಳ ಜೊತೆ ನಂಟನ್ನ ಹೊಂದಿದ್ದಾನೆ. ಜೊತೆಗೆ ನಿಷೇಧಿತ ಸಂಘಟನೆಗಳ ಜೊತೆಗೆ ಅವುಗಳ ವಿಚಾರಧಾರೆಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಾ ಇದ್ದಾನೆ. ಅಂದ್ರೆ ಮೂಲಭೂತವಾದವನ್ನ ಯಥೇಚ್ಛವಾಗಿ ಪ್ರಚಾರ ಮಾಡ್ತಾ ಇದ್ದಾನೆ ಅನ್ನುವ ಒಂದು ಆರೋಪದ ಮೇಲೆ ಬಳ್ಳಾರಿಯ ಅಬ್ದುಲ್ ಅನ್ನುವ ವ್ಯಕ್ತಿಯನ್ನ ಈಗ ವಿಜಯವಾಡ ಪೊಲೀಸರು ಬಂಧಿಸಿರ್ತಕ್ಕಂಥದ್ದು. ಇದು ಯಾವ ರೀತಿಯಾಗಿ ಅಂದ್ರೆ ಒಂದು ಸಿನಿಮೆಯ ರೀತಿಯಲ್ಲಿ ಈತನನ್ನ ಕಾರ್ಯಾಚರಣೆ ಮಾಡಿ ಹಿಡಿದಿರ್ತಕ್ಕಂಥದ್ದು. ಈ ಒಂದು ಪ್ರಕರಣ ಯಾವ ರೀತಿಯಾಗಿ ಬೆಳಕಿಗೆ ಬಂತು ಅಂದ್ರೆ ವಿಜಯವಾಡದಲ್ಲಿ ಒಂದಷ್ಟು ಮಾಹಿತಿ ಸಿಗುತ್ತೆ. ಅಂದ್ರೆ ಬಳ್ಳಾರಿ ಸೇರಿದಂತೆ ಅಂದ್ರೆ ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಸುಮಾರು 12 ರಿಂದ 15 ಜನ ಯುವಕರು ಈ ರೀತಿಯಾದ ಕೃತ್ಯಗಳನ್ನ ಮಾಡ್ತಿದ್ದಾರೆ. ನಿಷೇಧಿತ ಐಎಸ್ಐಎಸ್ ಸಂಘಟನೆ ವಿಚಾರಧಾರೆಗಳನ್ನ ಯಥೇಚ್ಛವಾಗಿ ಸ್ಪ್ರೆಡ್ ಮಾಡೋದ್ರ ಮೂಲಕ ಯುವಕರನ್ನ ಸೆಳೀತಾ ಇದ್ದಾರೆ. ಅದಕ್ಕೆ ಈ ಒಂದು 12 ಜನ ಕೆಲಸವನ್ನ ಮಾಡ್ತಾ ಇದ್ದಾರೆ ಆ ಸಂಘಟನೆಗಳಿಗೋಸ್ಕರ ಅನ್ನುವುದು ಪೊಲೀಸರಿಗೆ ಖಚಿತವಾಗಿ ಮಾಹಿತಿ ಸಿಗುತ್ತೆ, ವಿಜಯವಾಡ ಪೊಲೀಸರಿಗೆ. ಅದಾದ ಬಳಿಕ ಎಫ್ಐಆರ್ ಅನ್ನ ರಿಜಿಸ್ಟರ್ ಮಾಡ್ತಾರೆ. ರಿಜಿಸ್ಟರ್ ಮಾಡಿದ ಬಳಿಕ ಸರ್ಚ್ ಆಪರೇಷನ್ ಅನ್ನ ವಿಜಯವಾಡ ಪೊಲೀಸರು ಮಾಡ್ತಾರೆ. ಸುಮಾರು 4-5 ರಾಜ್ಯಗಳಲ್ಲಿ ಮಹಾರಾಷ್ಟ್ರ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಆಂಧ್ರಪ್ರದೇಶ, ಹೀಗೆ ಕೇರಳ ಮತ್ತೆ ತಮಿಳುನಾಡು ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ತನಿಖೆಯನ್ನ ಮಾಡಿದಾಗ ಒಂದಿಬ್ಬರು ಸಿಗ್ತಾರೆ. ಶರೀಫ್ ಅನ್ನುವ ವ್ಯಕ್ತಿಯನ್ನ ವಿಜಯವಾಡ ಪೊಲೀಸರು ಮೊದಲಿಗೆ ಬಂಧನ ಮಾಡ್ತಾರೆ. ಆತನಿಂದ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿ ಸುಮಾರು 12 ಜನ ಯುವಕರನ್ನ ಈಗ ಬಂಧನ ಮಾಡಿರ್ತಕ್ಕಂಥದ್ದು. ಬಳ್ಳಾರಿಯ ಅಬ್ದುಲ್ ಎನ್ನುವ ವ್ಯಕ್ತಿಯನ್ನು ಕೂಡ ಈಗ ವಿಜಯವಾಡ ಪೊಲೀಸರು ಬಂಧನ ಮಾಡಿ ಆತನನ್ನ. ಧನ್ಯವಾದ ರೇಣುಕಾರಾಧ್ಯ ಮಾಹಿತಿಗಾಗಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್, ನನ್ನ ಜೊತೆಯಲ್ಲಿದ್ದಾರೆ ನನ್ನ ಕಲೀಗ್ ಶ್ರೀಲಕ್ಷ್ಮಿ. ಸುದ್ದಿಗಳ ಕಡೆಗೆ ಗಮನ ಕೊಡ್ತಾ ಹೋಗೋಣ. ಉಗ್ರರ ಜೊತೆಗೆ ನಂಟಿರುವ ಆರೋಪದ ಅಡಿಯಲ್ಲಿ ಬಳ್ಳಾರಿಯಲ್ಲಿ ಓರ್ವನನ್ನ ಅರೆಸ್ಟ್ ಮಾಡಲಾಗಿದೆ. ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ ಸೇರಿ ವಿವಿಧೆಡೆ ದಾಳಿಗೆ ಸಂಚನ್ನ ರೂಪಿಸಲಾಗ್ತಾ ಇತ್ತು ಅನ್ನೋ ಆರೋಪ, ಹಾಗೆ ಕೆಲ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದ ಆರೋಪದ ಆಧಾರದ ಮೇಲೆ ಬಳ್ಳಾರಿಯಲ್ಲಿ ಓರ್ವನನ್ನ ಸೇರಿದಂತೆ ದೇಶದಾದ್ಯಂತ ಒಟ್ಟು 12 ಮಂದಿಯನ್ನ ಬಂಧಿಸಲಾಗಿದೆ. ಬಳ್ಳಾರಿ ನಗರದ ಕೌಲ್ ಬಜಾರ್ನ ಅಬ್ದುಲ್ ಸಲಾಂ ಅರೆಸ್ಟ್ ಆಗಿರುವ ವ್ಯಕ್ತಿ. ಆಂಧ್ರಪ್ರದೇಶದ ವಿಜಯವಾಡ ಪೊಲೀಸರ ಕಾರ್ಯಾಚರಣೆಯಲ್ಲಿ ಅಬ್ದುಲ್ ಸಲಾಂನನ್ನ ಬಂಧಿಸಲಾಗಿದೆ. ಆತನನ್ನ ಆಂಧ್ರಕ್ಕೇನೆ ಕರೆದೊಯ್ದಿದ್ದಾರೆ ಪೊಲೀಸರು. ನಿಷೇಧಿತ ಉಗ್ರ ಸಂಘಟನೆಗಳ ಜೊತೆಗೆ
ಈತನಿಗೆ ಸಂಪರ್ಕ ಇತ್ತು ಅನ್ನೋ ಆರೋಪ ಇದೆ. ಮೂಲಭೂತವಾದದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡ್ತಿದ್ದ ಹಾಗೂ ಭಯೋತ್ಪಾದಕರ ನಂಟು ಹೊಂದಿದ್ದ ಅನ್ನೋ ಶಂಕೆಯ ಹಿನ್ನೆಲೆಯಲ್ಲಿ ಬಳ್ಳಾರಿ ಮೂಲದ ಈ ವ್ಯಕ್ತಿಯನ್ನ ಅರೆಸ್ಟ್ ಮಾಡಲಾಗಿರೋದು. ಈತ ಸೇರಿದಂತೆ ಒಟ್ಟು ದೇಶದ ವಿವಿಧ ರಾಜ್ಯಗಳಿಂದ ಒಟ್ಟು 12 ಮಂದಿ ಯುವಕರನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಆಂಧ್ರಪ್ರದೇಶದ ವಿಜಯವಾಡ ಪೊಲೀಸರ ಕಾರ್ಯಾಚರಣೆ ಇದು. ಕರ್ನಾಟಕ, ಆಂಧ್ರಪ್ರದೇಶ, ಬಿಹಾರ, ಮಹಾರಾಷ್ಟ್ರ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಪೊಲೀಸರು. ನಿಷೇಧಿತ ಉಗ್ರ ಸಂಘಟನೆಗಳ ಜೊತೆಯಲ್ಲಿ ಸಂಪರ್ಕ ಹೊಂದಿದ್ದ ಹಾಗೆ ಮೂಲಭೂತವಾದದ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಈತನನ್ನ ಬಂಧಿಸಲಾಗಿರೋದು. ಬಳ್ಳಾರಿ ನಗರದ 36 ವರ್ಷದ ಅಬ್ದುಲ್ ಸಲಾಂ ಬಂಧಿತ ವ್ಯಕ್ತಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ನೀಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರೇಣುಕಾರಾಧ್ಯ. ಆಂಧ್ರಪ್ರದೇಶದ ಪೊಲೀಸರ ಕಾರ್ಯಾಚರಣೆ, ಬಳ್ಳಾರಿ ನಗರದ ಕೌಲ್ ಬಜಾರ್ನಿಂದ ಈತನನ್ನ ಅರೆಸ್ಟ್ ಮಾಡಲಾಗಿರೋದು. ಯಾವ ರೀತಿ ಕಾರ್ಯಾಚರಣೆ ನಡೀತು, ಈತನ ಮೇಲಿರೋ ಆರೋಪ ಏನು, ಮತ್ತಷ್ಟು ಡೀಟೇಲ್ಸ್ ಕೊಡೋದಾದ್ರೆ. ಸ್ಮಿತಾ, ಬಳ್ಳಾರಿಯ ಕೌಲ್ ಬಜಾರ್ ಪ್ರದೇಶದಲ್ಲಿ ಈ ಹಿಂದೆ ಅಂದ್ರೆ ಕಳೆದ 1.5 ವರ್ಷದ ಹಿಂದೆ ಎನ್ಐಎ ಅಧಿಕಾರಿಗಳು ದಾಳಿಯನ್ನ ಮಾಡಿ ಸುಮಾರು 4 ರಿಂದ 5 ಜನ ಭಯೋತ್ಪಾದಕರನ್ನ ಅಂದ್ರೆ ಆ ಭಯೋತ್ಪಾದಕ ಗ್ಯಾಂಗ್ ನೊಂದಿಗೆ ಲಿಂಕ್ ಅನ್ನ ಹೊಂದಿರತಕ್ಕಂತ ಕೆಲವೊಂದಿಷ್ಟು ಯುವಕರನ್ನ ಬಂಧನ ಮಾಡಿದ್ರು. ಆ ಘಟನೆಯ ಬಳಿಕ ಸಾಕಷ್ಟು ವಿಚಾರದಲ್ಲಿ ಕೌಲ್ ಬಜಾರ್ನಲ್ಲಿ ಪದೇ ಪದೇ ತನಿಖೆ ಆಗ್ತಾ ಇತ್ತು. ಎನ್ಐಎ ಪದೇ ಪದೇ ಅಲ್ಲಿ ದಾಳಿಯನ್ನ ಮಾಡ್ತಾ ಇತ್ತು. ಅದಾದ ಬಳಿಕ ಅಂದ್ರೆ ಸುಮಾರು 1 ವರ್ಷದ ಬಳಿಕ ಈಗ ಮತ್ತೆ ಅದೇ ರೀತಿಯಾದ ಮತ್ತೆ ಒಂದು ಘಟನೆ ನಡೆದಿದೆ. ಅದೇನು ಅಂದ್ರೆ ಭಯೋತ್ಪಾದಕ ಸಂಘಟನೆಗಳ ಜೊತೆ ನಂಟನ್ನ ಹೊಂದಿದ್ದಾನೆ. ಜೊತೆಗೆ ನಿಷೇಧಿತ ಸಂಘಟನೆಗಳ ಜೊತೆಗೆ ಅವುಗಳ ವಿಚಾರಧಾರೆಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಾ ಇದ್ದಾನೆ. ಅಂದ್ರೆ ಮೂಲಭೂತವಾದವನ್ನ ಯಥೇಚ್ಛವಾಗಿ ಪ್ರಚಾರ ಮಾಡ್ತಾ ಇದ್ದಾನೆ ಅನ್ನುವ ಒಂದು ಆರೋಪದ ಮೇಲೆ ಬಳ್ಳಾರಿಯ ಅಬ್ದುಲ್ ಅನ್ನುವ ವ್ಯಕ್ತಿಯನ್ನ ಈಗ ವಿಜಯವಾಡ ಪೊಲೀಸರು ಬಂಧಿಸಿರ್ತಕ್ಕಂಥದ್ದು. ಇದು ಯಾವ ರೀತಿಯಾಗಿ ಅಂದ್ರೆ ಒಂದು ಸಿನಿಮೆಯ ರೀತಿಯಲ್ಲಿ ಈತನನ್ನ ಕಾರ್ಯಾಚರಣೆ ಮಾಡಿ ಹಿಡಿದಿರ್ತಕ್ಕಂಥದ್ದು. ಈ ಒಂದು ಪ್ರಕರಣ ಯಾವ ರೀತಿಯಾಗಿ ಬೆಳಕಿಗೆ ಬಂತು ಅಂದ್ರೆ ವಿಜಯವಾಡದಲ್ಲಿ ಒಂದಷ್ಟು ಮಾಹಿತಿ ಸಿಗುತ್ತೆ. ಅಂದ್ರೆ ಬಳ್ಳಾರಿ ಸೇರಿದಂತೆ ಅಂದ್ರೆ ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಸುಮಾರು 12 ರಿಂದ 15 ಜನ ಯುವಕರು ಈ ರೀತಿಯಾದ ಕೃತ್ಯಗಳನ್ನ ಮಾಡ್ತಿದ್ದಾರೆ. ನಿಷೇಧಿತ ಐಎಸ್ಐಎಸ್ ಸಂಘಟನೆ ವಿಚಾರಧಾರೆಗಳನ್ನ ಯಥೇಚ್ಛವಾಗಿ ಸ್ಪ್ರೆಡ್ ಮಾಡೋದ್ರ ಮೂಲಕ ಯುವಕರನ್ನ ಸೆಳೀತಾ ಇದ್ದಾರೆ. ಅದಕ್ಕೆ ಈ ಒಂದು 12 ಜನ ಕೆಲಸವನ್ನ ಮಾಡ್ತಾ ಇದ್ದಾರೆ ಆ ಸಂಘಟನೆಗಳಿಗೋಸ್ಕರ ಅನ್ನುವುದು ಪೊಲೀಸರಿಗೆ ಖಚಿತವಾಗಿ ಮಾಹಿತಿ ಸಿಗುತ್ತೆ, ವಿಜಯವಾಡ ಪೊಲೀಸರಿಗೆ. ಅದಾದ ಬಳಿಕ ಎಫ್ಐಆರ್ ಅನ್ನ ರಿಜಿಸ್ಟರ್ ಮಾಡ್ತಾರೆ. ರಿಜಿಸ್ಟರ್ ಮಾಡಿದ ಬಳಿಕ ಸರ್ಚ್ ಆಪರೇಷನ್ ಅನ್ನ ವಿಜಯವಾಡ ಪೊಲೀಸರು ಮಾಡ್ತಾರೆ. ಸುಮಾರು 4-5 ರಾಜ್ಯಗಳಲ್ಲಿ ಮಹಾರಾಷ್ಟ್ರ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಆಂಧ್ರಪ್ರದೇಶ, ಹೀಗೆ ಕೇರಳ ಮತ್ತೆ ತಮಿಳುನಾಡು ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ತನಿಖೆಯನ್ನ ಮಾಡಿದಾಗ ಒಂದಿಬ್ಬರು ಸಿಗ್ತಾರೆ. ಶರೀಫ್ ಅನ್ನುವ ವ್ಯಕ್ತಿಯನ್ನ ವಿಜಯವಾಡ ಪೊಲೀಸರು ಮೊದಲಿಗೆ ಬಂಧನ ಮಾಡ್ತಾರೆ. ಆತನಿಂದ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿ ಸುಮಾರು 12 ಜನ ಯುವಕರನ್ನ ಈಗ ಬಂಧನ ಮಾಡಿರ್ತಕ್ಕಂಥದ್ದು. ಬಳ್ಳಾರಿಯ ಅಬ್ದುಲ್ ಎನ್ನುವ ವ್ಯಕ್ತಿಯನ್ನು ಕೂಡ ಈಗ ವಿಜಯವಾಡ ಪೊಲೀಸರು ಬಂಧನ ಮಾಡಿ ಆತನನ್ನ. ಧನ್ಯವಾದ ರೇಣುಕಾರಾಧ್ಯ ಮಾಹಿತಿಗಾಗಿ.